ತಾನೇ ಪ್ರಕಟಗೊಂಡಂಥ SSLC ಫಲಿತಾಂಶದಲ್ಲಿ ಮಾನ್ಯರ ಮಸಲವಾಡ ಗ್ರಾಮದ ನಿವಾಸಿ ಹಗರ್ನೂರಿನ ಜ್ಞಾನಶ್ರೀ ಜ್ಯೋತಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ 621 ಅಂಕಗಳನ್ನು ಪಡೆಯುವುದರ ಮೂಲಕ ತಾಲೂಕಿಗೆ ಅತಿ ಹೆಚ್ಚು ಅಂಕ ಪಡೆದುಕೊಂಡದರ ಪ್ರಯುಕ್ತ ಮಾನ್ಯ ಹಡಗಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀಯುತ ಮಹೇಶ್ ಪೂಜಾರವರು ಆ ಒಂದು ಪುಟ್ಟ ಗ್ರಾಮದ ಬಾಲಕಿ ಮನೆಗೆ ತೆರಳಿ ಆ ಬಾಲಕಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸೋದ್ರ ಮೂಲಕ ಆಕೆಯ ಮುಂದಿನ ಹೆಜ್ಜೆ, ಆಕೆ ಮುಂದಿನ ಕನಸು ಭಾಳ ನನಸಾಗಲಿ, ಗ್ರಾಮೀಣ ಮಟ್ಟದ ಪ್ರತಿಭೆಗಳು ಇನ್ನೂ ಕೂಡ ಬೆಳೆಯಲಿ ಎನ್ನುವಂಥ ಶುಭಾಶಯವನ್ನು ಕೋರೋದ್ರ ಮೂಲಕವಾಗಿ ಅತಿ ಹೆಚ್ಚು ಅಂಕ ತೆಗೆದುಕೊಂಡಂಥ ಬಾಲಕಿಯ ಮನೆಗೇ ತೆರಳಿ ಅವರು ಅಭಿನಂದಿಸಿದ್ದು ಭಾಳ ವಿಶೇಷವಾಗಿತ್ತು. ಆ ಒಂದು ವಿದ್ಯಾರ್ಥಿಯ ಅನಿಸಿಕೆಯನ್ನು ಕೂಡ ತಾವುಗಳು ಕೇಳೋದ್ರ ಮೂಲಕ ನಿನ್ನ ಮುಂದಿನ ಕನಸು ಏನು, ನೀನು ಏನು ವಿದ್ಯಾಭ್ಯಾಸ ಮಾಡಿ ಸಮಾಜಕ್ಕೆ ಒಳ್ಳೆಯ ಒಂದು ಸಾಧನಯುಕ್ತವಾದಂಥ ಕೊಡುಗೆಯನ್ನು ಕೊಡ್ತೀಯಾ ಅಂದಾಗ ಆ ವಿದ್ಯಾರ್ಥಿನಿ ಹೇಳಿದ್ದು ಹೀಗೆ. Teaching staff was so good. The method of teaching and also visual presentations helped us a lot. And evening, the work they give, it was not any burden for us. It helped us a lot. And also the tests conducted, our school conducted 7 to 8 preparatories along with the government preparatories. So it was very helpful for us. And I used to study 6 hours a day. Each subject I used to dedicate 1 hour. And I used to use 3 steps. First one is reading the paragraph. UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮಾನ್ಯರ ಮಸಲವಾಡ ಗ್ರಾಮದ ವಿದ್ಯಾರ್ಥಿನಿ ನಮ್ಮೊಂದಿಗೆ ಇದ್ದಾರೆ. ರಾಜ್ಯದಾದ್ಯಂತ SSLC ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು 625 ಅಂಕಗಳಿಗೆ 621 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಯ ಜೊತೆಗೆ ನಾವು ಸಂದರ್ಶನದಲ್ಲಿದ್ದೇವೆ. ಹೂವಿನಹಡಗಲಿ ತಾಲೂಕಿನ ಶಾಲೆಯ ವಿದ್ಯಾರ್ಥಿನಿಯ ಈಗ ನಮ್ಮ ಜೊತೆಗಿದ್ದಾರೆ. ನಮ್ಮ ಸುದ್ದಿವಾಹಿನಿಗೆ ಅವರಿಗೆ ಸ್ವಾಗತವನ್ನು ಕೋರ್ತಾ, ರಾಜ್ಯಕ್ಕೆ ಉತ್ತಮವಾದಂಥ ಫಲಿತಾಂಶ ಪಡೆದಂಥ ಮತ್ತು 621 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿನಿ, ಈ ಕುರಿತು ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಲಕ್ಷ್ಮೀ ಬಸವರಾಜ್ ಬಿದ್ರಳ್ಳಿ, ಜ್ಞಾನಶ್ರೀ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಹಗರ್ನೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಮೊದಲನೇದಾಗಿ UK ನ್ಯೂಸ್ ವಾಹಿನಿಯವರಿಗೆ ಧನ್ಯವಾದಗಳು. ಹಾಗೆ ಈ ಒಂದು ಇಷ್ಟೊಂದು ಅಂಕಗಳನ್ನು ಪಡೆದು ತಾಲೂಕಿಗೆ ಮೊದಲನೇ ರ್ಯಾಂಕ್ ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಪೇರೆಂಟ್ಸ್, ಟೀಚರ್ಸ್, ನಮ್ಮ ಶಾಲೆಯ ಸೆಕ್ರೆಟರಿ ಮಂಜುನಾಥ್ ಸರ್, ಹಾಗೆ ನಮ್ಮ ಗೈಡರ್ ಆ್ಯಂಡ್ ಮೆಂಟರ್ ಕೊಟ್ರೇಶ್ ಸರ್, ಇವರೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ ಈ ಒಂದು ಕನಸಿನಲ್ಲೂ ನಾನು ಅಂದ್ಕೊಂಡಿದ್ದಿಲ್ಲ ಮುಂಚೆ ನಾನು ಈ ರೀತಿಯಾಗಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕೊಡ್ತೇನೆ ಅಂತ. ಆದರೆ ನಾನು 8th ಸ್ಟ್ಯಾಂಡರ್ಡಿಂದ ಈ ಸ್ಕೂಲ್ನಲ್ಲಿ ಬಂದಾಗಿಂದ ಕೂಡ ನನ್ನ ಒಂದು ಕೆಪಾಸಿಟಿಯನ್ನು ಕಂಡುಹಿಡಿದ್ಬಿಟ್ಟು ನಮ್ಮ ಕೊಟ್ರೇಶ್ ಸರ್ ಅವರು ನೀನು ಓಕೆ ಮಾಡ್ಬೋದು, ಈ ಸಾಧನೆನ ಮಾಡ್ಬೋದು ಅಂತ ನನಗೆ ಅವಾಗಿಂದನೇ ಒಂದು ಕನಸನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ಅವರು ಕನಸು ಕಟ್ಟಿರೋದ್ರಿಂದ ಆ ಒಂದು ಛಲ ಆಗಿರಲಿ, ನಾನು ಕೂಡ ಸ್ಟೇಟ್ ಲೆವೆಲಲ್ಲಿ ನನ್ನ ಹೆಸರು ಬರಬೇಕು, ತಾಲೂಕಿಗೂ ನಾನು ಒಂದು ಹೆಸರನ್ನ ತಂದು ಕೊಡಬೇಕು, ನಮ್ಮ ಊರಾಗಿರಲಿ, ನಮ್ಮ ಶಾಲೆ, ನಮ್ಮ ಪೇರೆಂಟ್ಸ್ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಅಂದರೆ ನಾನು ಒಂದೇನಾದರೂ ಅವರಿಗೆ ಹೆಸರನ್ನ ತಂದು ಕೊಡಬೇಕು ಅನ್ನೋ ಒಂದು ಛಲದಿಂದ ಈ ಒಂದು ಸಾಧನೆಯನ್ನು ಮಾಡೋದಕ್ಕಾಯಿತು. ಸೊ ನನ್ನ ಪೇರೆಂಟ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ. ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನೀವು ವಿದ್ಯಾಭ್ಯಾಸ ಮಾಡ್ತಿದ್ದೀವಿ? 6 hours ನಾನು ಸ್ಟಡಿ ಮಾಡ್ತಿದ್ದೆ. ನೀವು ಓದೋದು ಅಂತ ಹೇಳಿದ್ರೆ ಬರೆಯೋದ್ರ ಮೂಲಕನೂ ಮನನ ಮಾಡ್ಕೊಳ್ಳೋದ್ರ ಮೂಲಕನೂ ಅಥವಾ ಕಂಠಪಾಠ ಹಾಕಿ ನೀವು ಅಭ್ಯಾಸ ಮಾಡ್ತಿದ್ರು ಹೇಗೆ? ಮೊದಲನೇದಾಗಿ ನಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಆ ಕಾನ್ಸೆಪ್ಟ್ ಬಗ್ಗೆ ನಮ್ಗೆ ನಾಲೆಡ್ಜ್ ಇದೆ ಅಂತ ಅಂದರೆ ನಾವು ಯಾವುದೇ ರೀತಿಯಾಗಿ ಮಾರ್ಕ್ಸ್ನ ನಾವು ಈಸಿಯಾಗಿ ತಗೋಬೋದು. ಸೊ ಯಾವುದೇ ರೀತಿ ಹಾರ್ಡ್ ವರ್ಕ್ ಮಾಡಿದೆ 6 hours ಪ್ರತಿಯೊಂದು ಸಬ್ಜೆಕ್ಟ್ಗೂ 1 hourನ ನಾವು ಡೆಡಿಕೇಟ್ ಮಾಡೋದಾದರೆ ನಾನು ಫಾಲೋ ಮಾಡ್ತಿದ್ದು 3 steps. ಫಸ್ಟ್ ಒನ್, ಆ ಒಂದು ಕಾನ್ಸೆಪ್ಟ್ ಇದೆ ಅಂದರೆ ಅದನ್ನು ಥರೋವಾಗಿ ಓದ್ಕೊಳ್ತಕ್ಕಂಥದ್ದು. ಆಗ ನಮಗೊಂದು ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ ಏನು ಅಂತ. ಸೊ ಅದಾದಮೇಲೆ ನಾನು ನನ್ನಷ್ಟಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಯಾರಿಗಾದ್ರೂ ನಾವು ಹೇಳ್ಕೊಡ್ತೀವಿ ಅಂದಾಗ ಒಂದು ಕಾನ್ಸೆಪ್ಟ್ ನಮ್ಗೆ ಇನ್ನೂ ಚೆನ್ನಾಗಿ ನೆನಪಿರುತ್ತೆ, ಕ್ಲಾರಿಟಿ ಸಿಗುತ್ತೆ. ಸೊ ಆ ರೀತಿ ನನಗೆ ನಾನೇ ಹೇಳ್ಕೊಳ್ಳೋದ್ರ ಮೂಲಕ ನಾನು ಅದೊಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ನೆಕ್ಸ್ಟ್ 3rd ಸ್ಟೆಪ್ ಏನಂತಂದರೆ ಸೆಲ್ಫ್ ಟೆಸ್ಟ್. ನಾವು ಓದಿರೋದನ್ನು ನಾನು ನೋಡ್ಕೊಳ್ದೆ ಬರೆಯೋದಾಗಿರಲಿ, ಅದನ್ನ ಬರೆದು ನಾನು ಯಾವ ಪಾಯಿಂಟ್ಸ್ ಮಿಸ್ ಮಾಡಿದ್ದೀನಿ, ಏನು ನೋಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಚೆಕ್ ಮಾಡ್ಕೋತಾ ಇದ್ದೆ. ಆ ರೀತಿ ಸೆಲ್ಫ್ ಟೆಸ್ಟ್ ಮಾಡೋದ್ರಿಂದ ಲಾಸ್ಟ್ ನನಗೆ ಕ್ಲಾರಿಟಿ ಸಿಕ್ತಿತ್ತು. ಯಾವ ರೀತಿ ಆನ್ಸರ್ ಫಾರ್ಮೇಷನ್ ಆಗಿರ್ಬೋದು, ಇದನ್ನೆಲ್ಲ ಈ 3 ಸ್ಟೆಪ್ಸ್ನ ನಾನು ಪ್ರತಿಯೊಂದು ಸಬ್ಜೆಕ್ಟ್, ಲ್ಯಾಂಗ್ವೇಜ್ ಆಗಿರಲಿ, ಕೋರ್ಸ್ ಸಬ್ಜೆಕ್ಟ್ ಆಗಿರಲಿ, ಈ ಒಂದು ಸ್ಟೆಪ್ಸ್ನ ನಾನು ಯೂಸ್ ಮಾಡಿರೋದ್ರಿಂದ ನನ್ನ ಸ್ಟಡಿ ತುಂಬಾ ಸ್ಮೂತ್ ಆಗಿ ಜರ್ನಿ ಮೂವ್ ಆಯಿತು ಅಂತ ಹೇಳಿ. ಭಾಳ ಕಷ್ಟಪಟ್ಟು ಓದಿದ್ರು, ಏನು ಇಷ್ಟಪಟ್ಟು ಓದಿದ್ರು? ನೀವು ಇಷ್ಟಪಟ್ಟು ಓದಿದ್ರು, ಹಾಗಾಗಿ ಎಲ್ಲ ಸಬ್ಜೆಕ್ಟು ನಿಮ್ದಾಗ್ಲಿಕ್ಕೆ ಸಾಧ್ಯ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ರಾತ್ರಿಯೆಲ್ಲ ಓದಿ ನಿದ್ದೆಗೆಟ್ಟು ಆರೋಗ್ಯವನ್ನು ಕೆಡಿಸ್ಕೊಂಡು ಓದುವ ಸಂದರ್ಭ, ನೀವು ಓದಿದಂಥ ವೇಳಾಪಟ್ಟಿ ಹೇಗಿರ್ತಾ ಇತ್ತು?
ಮುಂಜಾನೆ 5 ಇಂದ ನಾನು 7:30 ಸ್ಟಡಿ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಟಫ್ ಇದೆ, ಡಿಫಿಕಲ್ಟ್ ಇದೆ ಅಂತಕ್ಕಂಥ ಕಾನ್ಸೆಪ್ಟ್ ನಾನು ಮಾರ್ನಿಂಗ್ ಸ್ಟಡಿ ಮಾಡ್ತಾ ಇದ್ದೆ. ನೆಕ್ಸ್ಟ್ ಸಾಯಂಕಾಲ ನನ್ನ ಸ್ಟಡಿ ಅವರ್ ಸ್ಟಾರ್ಟ್ ಆಗ್ತಿದ್ದು 6 ಇಂದ. ಅಲ್ಲಿಂದ ಒನ್ ಅಂಡ್ 1.5 ಅವರ್ ರೈಟಿಂಗ್ ವರ್ಕ್ ಇದ್ರೆ, ಅದಾದ್ಮೇಲೆ ನೆಕ್ಸ್ಟ್ 10:30 ಕೂಡ ನಾನು ಮತ್ತೆ ಇನ್ನುಳಿದ ಸಬ್ಜೆಕ್ಟ್ಸ್ ನ ಸ್ಟಡಿ ಮಾಡ್ತಾ ಇದ್ದಿದ್ದು. ಅವತ್ತಿನ ದಿನ ಆ ಕ್ಲಾಸ್ ನಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿ ಅವತ್ತು ಮಾಡಿರ್ತಕ್ಕಂಥ ಮ್ಯಾಕ್ಸಿಮಮ್ ಅಂದ್ರೆ 2 to 3 pages ಮಾಡೋದಕ್ಕೆ ಸಾಧ್ಯ ಒಂದ್ ಕ್ಲಾಸ್ ನಲ್ಲಿ. ಸೊ ಅದನ್ನೇ ಬಂದ್ಬಿಟ್ಟು ನೀಟಾಗಿ ಸ್ಟಡಿ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿದ್ದಿಲ್ಲ. ಇದೇ ರೀತಿ ನನ್ನ ಡೈಲಿ ಟೈಮ್ ಟೇಬಲ್ ಇರ್ತಾ ಇತ್ತು. ನೀವು ಹಾಸ್ಟೆಲ್ ಇದ್ರೋ ಅಥವಾ ಇಲ್ಲಿ ಊರಿಂದ ಓದಿ ಅಭ್ಯಾಸ ಮಾಡ್ತಾ ಇದ್ರಿ? ಹಾಸ್ಟೆಲ್ ಅಲ್ಲಿ ಇದ್ದಿದ್ದಿಲ್ಲ, ಊರಿಂದಾನೇ ಅಭ್ಯಾಸ ಮಾಡಿದ್ದು. ಆದ್ರೆ ಯಾವ ಶಿಕ್ಷಕರು ಬಹಳ ಪ್ರಭಾವ ಬೀರಿ ನಿಮ್ಮ ಮೇಲೆ ರಾಜ್ಯ ಮಟ್ಟದ ರ್ಯಾಂಕ್ ಅನ್ನು ಪಡೆಯುವಂತ ಪ್ರೇರಣೆ ಕೊಟ್ಟಂತವ್ರು? ನಮ್ಮ ಕೊಟ್ರೆ ಸರ್ ಅವರು. ಅಂದ್ರೆ ನನಗ್ ಮುಂಚೆ ಎಲ್ಲ ಬರೀ ಕ್ಲಾಸ್ ಮತ್ತೆ ಸ್ಕೂಲ್ಗೆ ಒಂದು ಟಾಪರ್ ಆಗ್ಬೇಕನ್ನೋ ಒಂದು ಕನಸು ಇದ್ದಿದ್ದು. ಬಟ್ ಈ ಸ್ಟೇಟ್ ಲೆವೆಲ್ ಆಗಿರ್ಲಿ, ತಾಲೂಕ್ ಲೆವೆಲ್ಗೆ ನನ್ನ ಒಂದು ಕೆಪಾಸಿಟಿ ಇದೆ, ನೀ ಟ್ರೈ ಮಾಡು ಅಂತ ನನಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥದ್ದು ನನ್ನ ಕನಸು. ನನಗೆ ಇಲ್ಲಿ ಒಂದು ಛಲ ಹುಟ್ಟೋದಕ್ಕೆ ಕಾರಣನೇ ಕೊಟ್ರೆ ಸರ್. ಸೊ ಅವರಿಂದ ಈ ಸಾಧ್ಯ ಆಗಿದ್ದು. ಈಗ ಮುಂಬರುವಂತ ವಿದ್ಯಾರ್ಥಿಗಳಿಗೆ, ನಿಮ್ಮ ಜೂನಿಯರ್ಸ್ಗೆ ನೀವು ಯಾವ ರೀತಿ ಓದ್ಬೇಕು, ಏನ್ ಮಾಡ್ಬೇಕು ಅಂತ ಅವರಿಗೆ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ? 10th ಸ್ಟ್ಯಾಂಡರ್ಡ್ ಅಂತ ಅಂದ್ರೆ ಅದು ಕೂಡ ನಮ್ಮ ಏನು ಎಜುಕೇಶನ್ ಜರ್ನಿ ತರಾನೇ ಇರೋದು. ಯಾವುದೇ ರೀತಿ ಸ್ಟ್ರೆಸ್ ತಗೊಳ್ಬೇಕಂತ ಏನಿಲ್ಲ. ನಾವು ಲೇಟ್ ನೈಟ್ ಸ್ಟಡಿ ಮಾಡೋ ಅವಶ್ಯಕತೆನೂ ಇಲ್ಲ. ಕ್ಲಾಸ್ ಕೇಳುವಾಗ ಏನ್ ಹೇಳ್ತಾರೆ ಅಂತ ಅಟೆಂಟಿವ್ ಆಗಿ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇಲ್ಲದೆ ಕ್ಲಾಸ್ನ ಕೇಳಬೇಕು. ಅವತ್ತು ಕ್ಲಾಸ್ ಕೇಳೋದಾಗಿರ್ಲಿ, ಅವತ್ತು ಕೊಟ್ಟಿರ್ತಕ್ಕಂಥ ವರ್ಕ್ ನ ಅವತ್ತೇ ಪೆಂಡಿಂಗ್ ಇಟ್ಕೊಳ್ದೆ ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್